ಶ್ರೀಮದಾಚಾರ್ಯರು ಸಂಚಾರ ಮಾಡ್ತಾ ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವ ಜನರಿಗೆ ತತ್ವೋಪದೇಶವನ್ನು ಮಾಡಿ ತಪ್ತ ಮುದ್ರಾಧಾರಣೆಯನ್ನು ಕೂಡ ಮಾಡಿ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ತಂತ್ರಸಾರೋಕ್ತ ಪೂಜಾ ಪದ್ಧತಿಯನ್ನು ಅವರಿಗೆ ತಿಳಿಸಿಕೊಟ್ಟು ಸ್ವಕರಾರ್ಚಿತ ವಿಗ್ರಹಗಳನ್ನು ಕೂಡ ಅವರಿಗೆ ಕೊಟ್ಟು ಅನುಗ್ರಹಿಸಿದ ಕೆಲವೊಂದು ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ದಕ್ಷಿಣ ಕನ್ನಡ ಅಂತಂದರೆ ಅದು ಪರಶುರಾಮ ಕ್ಷೇತ್ರ. ಪರಶುರಾಮ ದೇವರು ಇದ್ದಂಥ ಸ್ಥಳ. ಪುರಾಣಗಳನ್ನು ನೀವೆಲ್ಲ ಕೇಳಿದ್ದೀರಿ. ಪರಶುರಾಮ ದೇವರು ಬಂದ ಸಂದರ್ಭ ಅಂತಂದರೆ ಸುತ್ತ ಎಲ್ಲ ಕಡೆ ಕಲ್ಲು ಬಂಡೆಗಳೇ. ಆ ಭಾಗದಲ್ಲಿ ಸಮುದ್ರ. ಊರು ಅಂತಂದರೆ ಎಲ್ಲ ಭಾಗಗಳಲ್ಲಿ ಬರೀ ಕಲ್ಲು ಬಂಡೆಗಳೇ ಹೆಚ್ಚಿತ್ತು, ನೀರಿದಿಲ್ಲ. ಆ ನೀರು ಇಲ್ಲದೇ ಇದ್ದ ಸಮಯದಲ್ಲಿ ಪರಶುರಾಮ ದೇವರು ತಮ್ಮ ಬಳಿ ಇರತಕ್ಕಂತಹ ಬಾಣ, ಗದ, ಪರಶು ಇವುಗಳಿಂದ ತೀರ್ಥಗಳ ನಿರ್ಮಾಣ ಮಾಡಿದ್ರಂತೆ. ಅಂದರೆ ಸುತ್ತ ನೀರು ಸಿಗುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದರು ಪರಶುರಾಮ ದೇವರು. ದಂಡವನ್ನು ದೂರ ಎಸೆದಾಗ ಆ ದಂಡ ಎಲೆ ಬೀಳುತ್ತದೆ. ಆ ಕಲ್ಲು ಬಂಡೆ ಮೇಲೆ ಬಿದ್ದಾವಾಗ ಕಲ್ಲು ಬಂಡೆಯ ಮೇಲೇ ಒಂದು ತೀರ್ಥ ನಿರ್ಮಾಣ ಆಗ್ತದೆ. ಅದು ದಂಡ ತೀರ್ಥ. ತಮ್ಮ ಬಳಿ ಇರತಕ್ಕಂಥ ಬಾಣವನ್ನು ದೂರಕ್ಕೆ ಎಸೀತಾರೆ. ಆ ಬಾಣ ಯಾವ ಬಂಡೆಯ ಮೇಲೆ ಬೀಳುತ್ತದೆ ಅಲ್ಲಿ ಒಂದು ತೀರ್ಥ ನಿರ್ಮಾಣ ಆಗ್ತದೆ. ಅದು ಬಾಣ ತೀರ್ಥ ಆಗ್ತದೆ. ಪರಶು ಆ ಕೈಲಿರ್ತಕ್ಕಂಥ ಕೊಡಲಿಯನ್ನು ದೂರಕ್ಕೆ ಬೀಸಾಕ್ತಾರೆ. ಆ ಯಾವ ಬಂಡೆ ಕಲ್ಲ ಮೇಲೆ ಆ ಪರಶು ಬೀಳುತ್ತದೆ ಅಲ್ಲಿ ಆ ಪರಶು ಆಕಾರದಲ್ಲಿ ತೀರ್ಥ ನಿರ್ಮಾಣವಾಗ್ತದೆ, ಪರಶು ತೀರ್ಥ. ಹೀಗೆ ಗದಾ ತೀರ್ಥ. ಆ ಪರಶುರಾಮ ದೇವರು ತಮ್ಮಲ್ಲಿರ್ತಕ್ಕಂಥ ಗದೆಯನ್ನು ದೂರಕ್ಕೆ ಎಸೀತಾರೆ ಅಂತ ಇಟ್ಕೊಳ್ಳಿ. ಆ ಯಾವ ಕಲ್ಲು ಬಂಡೆ ಮೇಲೆ ಬೀಳುತ್ತದೆ ಆ ಕಲ್ಲು ಬಂಡೆಯೇ ಛಿದ್ರವಾಗಿ ಗದಾ ಆಕಾರದಲ್ಲಿ ಒಂದು ತೀರ್ಥ ನಿರ್ಮಾಣವಾಗ್ತದೆ. ಅದು ಗದಾ ತೀರ್ಥ. ಹೀಗೆ ಆ ಕಲ್ಲು ಬಂಡೆಗಳಲ್ಲಿ ತೀರ್ಥ ನಿರ್ಮಾಣ ಮಾಡಿರ್ತಕ್ಕಂತಹ ಇತಿಹಾಸವನ್ನು, ಪುರಾಣವನ್ನು ನೀವು ಕೇಳ್ತಾ ಇದ್ದೀರಿ. ಇಂತಹ ಒಂದು ಪವಿತ್ರವಾದ ಕ್ಷೇತ್ರ ಪರಶುರಾಮ ಕ್ಷೇತ್ರ. ದಕ್ಷಿಣ ಕನ್ನಡ ಅಂತಂದರೆ ಪರಶುರಾಮ ಕ್ಷೇತ್ರ. ನಮ್ಮ ಭಾಗದವರು ರಾಮಕ್ಷೇತ್ರ ಅಂತ ಹೇಳ್ತೀವಿ. ಅಲ್ಲಿ ಅವರು ಸಂಕಲ್ಪದಲ್ಲಿ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ. ಪರಶುರಾಮ ಕ್ಷೇತ್ರ. ಈ ಪರಶುರಾಮ ಕ್ಷೇತ್ರದಿಂದ ವಿಶೇಷವಾದ ಮಹಾನ್ ಮೇರು ವ್ಯಕ್ತಿಗಳು ನಮಗೆ ಸಿಕ್ಕಿದ್ದಾರೆ. ಈ ಪರಶುರಾಮ ಕ್ಷೇತ್ರ ನಮ್ಮ ಮಾಧ್ವ ಸಮಾಜಕ್ಕೆ, ವೈಷ್ಣವ ಸಮುದಾಯಕ್ಕೆ 3 ಮಹಾನ್ ವ್ಯಕ್ತಿಗಳನ್ನು ಕೊಟ್ಟಂತಹ ಕ್ಷೇತ್ರ ಅದು ಪರಶುರಾಮ ಕ್ಷೇತ್ರ. ಮೊದಲೇದು ತ್ರಿವಿಕ್ರಮ ಪಂಡಿತಾಚಾರ್ಯರು, ನಂತರ ವಿಜಯಧ್ವಜ ತೀರ್ಥರು, ಅದರ ನಂತರ ವಾದಿರಾಜರು. ಇಂಥ ಮಹಾನ್ 3 ವ್ಯಕ್ತಿಗಳನ್ನು ಕೊಟ್ಟಂತಹ ಕ್ಷೇತ್ರ ಅದು ಪರಶುರಾಮ ಕ್ಷೇತ್ರ. ಯಾವುದೇ ವ್ಯಕ್ತಿ ತಾನು ಸಾಧನೆ ಮಾಡಬೇಕು, ಮಧ್ವ ಸಿದ್ಧಾಂತ ಓದಬೇಕು ಅಂತ ಅಪೇಕ್ಷೆ ಇದ್ದರೆ, ಅದರ ಬಗ್ಗೆ ವಿಶೇಷವಾದ ಹೆಚ್ಚಿನ ಜ್ಞಾನ ತಿಳ್ಕೊಳ್ಬೇಕು ಅಂತಕ್ಕಂಥ ಕುತೂಹಲ ಯಾರಿಗಾರು ಇದ್ದರೆ, ಅಥವಾ ಮಧ್ವಶಾಸ್ತ್ರದಲ್ಲಿ ಪ್ರವೇಶ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಈ 3 ವ್ಯಕ್ತಿಗಳ ಸ್ಮರಣೆಯನ್ನು ಮಾಡಲೇಬೇಕು. ಒಂದು ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತು ವಿಜಯಧ್ವಜ ತೀರ್ಥರು ಹಾಗೂ ವಾದಿರಾಜರು. ಇವರ ಅನುಗ್ರಹ ಬಹಳ ಮುಖ್ಯ. ಇವರ ಅನುಗ್ರಹ ಇತ್ತು ಅಂತಂದರೆ ಇವರ ಸ್ಮರಣೆಯಿಂದ ಸ್ವಲ್ಪ ಮಟ್ಟಿಗೆ ವಿಶೇಷವಾದ ಸಾಧನೆಯನ್ನು ಆಧ್ಯಾತ್ಮ ವಲಯದಲ್ಲಿ ಮಾಡಲಿಕ್ಕಾಗ್ತದೆ. ಇಂತಹ ಮೇರು ವ್ಯಕ್ತಿಗಳನ್ನು ಕೊಟ್ಟಂಥ ಕ್ಷೇತ್ರ ಪರಶುರಾಮ ಕ್ಷೇತ್ರ. ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಿದ್ದೇವೆ. ವಾದಿರಾಜರ ಬಗ್ಗೆ ಇನ್ನು ವಿಶೇಷವಾಗಿ ಹೇಳಿಕೆ ಉಂಟು. ಈಗ ಮುಖ್ಯವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ವಿಜಯಧ್ವಜ ತೀರ್ಥರು. ಪೇಜಾವರ
ಅಧೋಕ್ಷಜ ತೀರ್ಥನಿಂದ, ಮೂಲ ಯತಿಗಳು ಅಧೋಕ್ಷಜ ತೀರ್ಥರು, ಅಧೋಕ್ಷಜ ತೀರ್ಥರಿಂದ 7ನೇಯವರಾಗಿ ಬಂದಿರತಕ್ಕಂಥವ್ರು ವಿಜಯಧ್ವಜ ತೀರ್ಥರು. ಈ ವಿಜಯಧ್ವಜ ತೀರ್ಥರ ಸ್ಮರಣೆ ಬಹಳ ಮುಖ್ಯವಾಗಿದೆ. ಇವರು ಕೊಟ್ಟಂಥ ಕೊಡುಗೆ ಬಹಳ ಅಮೂಲ್ಯವಾಗಿರತಕ್ಕಂತಹದ್ದು, ಅಮೂಲ್ಯವಾಗಿದೆ, ಬಹಳ ಶ್ರೇಷ್ಠವಾಗಿದೆ. ಈ ವಿಜಯಧ್ವಜರ ಸ್ಮರಣೆಯನ್ನು ಮಾಡದೆ ಒಂದು ದಿವಸವೂ ಕೂಡ ನಾವು ಇರಬಾರದು. ಅಂಥ ಮಹಾನ್ ತಪಸ್ವಿ ವಿಜಯಧ್ವಜ ತೀರ್ಥರು. ವಿಜಯಧ್ವಜ ತೀರ್ಥರು ಸಾಧನೆ ಮಾಡಿದ ಸ್ಥಳ ಕಣ್ವ ತೀರ್ಥ. ಕಣ್ವ ತೀರ್ಥದ ಬಗ್ಗೆ, ಕಣ್ವಾಶ್ರಮದ ಬಗ್ಗೆ ಈ ಹಿಂದೆ ನಾವು ಸ್ವಲ್ಪ ತಿಳಿಸಿದ್ದೇವೆ. ಕಣ್ವ ಋಷಿಗಳು ತಪಸ್ಸು ಮಾಡಿದ ಸ್ಥಳ. ವಿಭೀಷಣ ಅಲ್ಲಿ ಇದ್ದು ಎಷ್ಟೋ ಸಮಯದ ತನಕ ರಾಮದೇವರನ್ನು ಪೂಜಿಸಿದ ಸ್ಥಳ. ಲಂಕೆಯನ್ನು ಬಿಟ್ಟು ನೇರವಾಗಿ ವಿಭೀಷಣ ಬಂದಿದ್ದಲ್ಲಿಗೆ ದಕ್ಷಿಣ ಕನ್ನಡದ ಕಣ್ವಾಶ್ರಮಕ್ಕೆ, ಕಣ್ವ ತೀರ್ಥಕ್ಕೆ ಬಂದಿದ್ದಾನೆ. ಕಣ್ವ ಋಷಿಗಳೇ ಪ್ರತಿಷ್ಠಾಪನೆ ಮಾಡಿದ ರಾಮದೇವರಿದ್ದಾರೆ. ಆ ರಾಮದೇವರನ್ನು ಆರಾಧನೆ ಮಾಡ್ತಾ ವಿಭೀಷಣ ಇದ್ದ. ಇಂಥ ತಪೋಭೂಮಿ ಕಣ್ವ ತೀರ್ಥ. ಈ ಕಣ್ವ ತೀರ್ಥ ಆನಂದ ತೀರ್ಥರಿಗೆ ಬಹಳ ಇಷ್ಟವಾದ ಸ್ಥಳ. ಎಷ್ಟೋ ಸಮಯ ಅಲ್ಲೇ ಇದ್ದು ಚಾತುರ್ಮಾಸ್ಯಾದಿಗಳನ್ನು ಮಾಡಿ ತಮ್ಮ ಶಿಷ್ಯರಿಗೆ ಪಾಠಗಳನ್ನು ಹೇಳಿ ವಿಶೇಷ ಪ್ರವಚನ ಮಾಡತಕ್ಕಂತಹ, ತಪಸ್ಸು ಮಾಡತಕ್ಕಂಥ, ಸಾಧನೆ ಮಾಡತಕ್ಕಂತಹ ಅನೇಕ ಗ್ರಂಥಗಳನ್ನು ಬರೆಯಲಿಕ್ಕೆ ಇಷ್ಟಪಟ್ಟಂಥ ಸ್ಥಳ ಅಂದರೆ ಅದು ಕಣ್ವ ತೀರ್ಥ. ಶ್ರೀಮದ್ ಆನಂದ ತೀರ್ಥರಿಗೂ ಬಹಳ ಇಷ್ಟವಾದ ಕ್ಷೇತ್ರ ಅದು ಕಣ್ವ ತೀರ್ಥ. ಅಂಥ ಒಂದು ತಪೋಭೂಮಿ. ವಿಜಯಧ್ವಜ ತೀರ್ಥರೂ ಕೂಡ ಈ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಎಷ್ಟೋ ಸಮಯ ತಮ್ಮ ಸಾಧನೆಗೆ ಬಳಸಿಕೊಂಡಿರ್ತಕ್ಕಂಥ ಅಥವಾ ಸಾಧನೆಗಾಗಿ ಇಷ್ಟಪಟ್ಟು ಅಲ್ಲೇ ಇದ್ದಂಥ ಸ್ಥಳ ಅಂದರೆ ಕಣ್ವ ತೀರ್ಥ. ಈ ಕಣ್ವ ತೀರ್ಥದಲ್ಲಿ ವಿಜಯಧ್ವಜ ತೀರ್ಥರು ಬಹಳಷ್ಟು ಸಮಯ ಇದ್ದು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ. ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಜನರಿಗೆ ತತ್ವೋಪದೇಶ ಮಾಡುವ, ಸಾಧನೆ ಮಾಡುವ ಎಲ್ಲ ಕಾರ್ಯದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ನಿತ್ಯ ತಮ್ಮ ಸಾಧನಾ ಭೂಮಿ ಅಂತಂದರೆ, ಸಾಧನ ಸ್ಥಳ ಅಂತಂದರೆ ಅದು ಕಣ್ವ ತೀರ್ಥ. ಅಲ್ಲಿದ್ದವರು ಹೆಚ್ಚಿನ ಸಾಧನೆ ಮಾಡ್ತಾ ಇದ್ರು ವಿಜಯಧ್ವಜ ತೀರ್ಥರು. ವಿಜಯಧ್ವಜ ತೀರ್ಥರ ಬಗ್ಗೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಅವರು ಮಾಡಿದ ಉಪಕಾರ ಬಹಳ ವಿಶೇಷವಾಗಿದೆ. ಈಗ ಭಾಗವತ ಉಂಟು, ಭಾಗವತ ಗ್ರಂಥ ಇದೆ. ಭಾಗವತ ಪುರಾಣ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು, ಮೋಕ್ಷದಾಯಕ, ಫಲಪ್ರದವಾದ ಪುರಾಣ ಅಂದರೆ ಭಾಗವತ. ಭಾಗವತವನ್ನು ಕೇಳಲೇಬೇಕು. ಒಂದು ಶ್ಲೋಕವನ್ನಾಗಲಿ ಶ್ಲೋಕಾರ್ಧವನ್ನಾಗಲಿ ಕಿಂಚಿತ್ತಾದರೂ ಕೂಡ ಭಾಗವತ ಸ್ಮರಣೆ ಮಾಡಿದರೆ ಜೀವನ ಸಾರ್ಥಕವಾಗ್ತದೆ. ಭಾಗವತ, ಈ ಭಾಗವತ ಏನು ನಮಗೆ ಬಾದರಾಯಣರು ಭಾಗವತವನ್ನು ಮಾಡಿದರು, ನಾರದರ ಅನುಜ್ಞೆ ಮೇರೆಗೆ ಅಥವಾ ನಾರದರ ಅಪೇಕ್ಷೆಯಂತೆ ಬಾದರಾಯಣರು ಭಾಗವತವನ್ನು ರಚಿಸಿದರು. ಭಾಗವತ ರಚಿಸಿ ಆದ ನಂತರ ಮುಂದೆ ಅನೇಕ ಜನ ಅದಕ್ಕೆ ತಮ್ಮದೇ ಆದ ಅರ್ಥವನ್ನು ಹೇಳ್ತಾ ಬಂದರು. ಅಂದರೆ ಆಚಾರ್ಯರು ಬರುವ ಮೊದಲು, ಆಚಾರ್ಯರು ಬಂದಿದ್ದು ಶ್ರೀಮದಾಚಾರ್ಯರು ಅವತಾರ ಆಗಿದ್ದು 12-13ರ ಶತಮಾನದ ಸಮಯದಲ್ಲಿ. ಈ ನಡುವಿನ ಅವಧಿಯಲ್ಲಿ ಈ ಮೊದಲು ಏನು ಭಾಗವತ ಇತ್ತು, ಅನೇಕ ಜನ ಟೀಕಾಕಾರರು ಅಥವಾ ಆಗಿನ ಹಿಂದಿನ ವಿಮರ್ಶಕರು ತಮ್ಮದೇ ಆದ ಶೈಲಿಯಲ್ಲಿ ಅದಕ್ಕೆ ಅರ್ಥವನ್ನು ಮಾಡಿದರು. ಅಂದರೆ ಈ ಭಾಗವತ ಬರೀ ಭಕ್ತಿಯನ್ನು ಮಾತ್ರ ಹೇಳ್ತಾ ಇದೆ ಅಂತ ಹೇಳಿದರು. ಅದರಲ್ಲಿ ಜ್ಞಾನ ಕರ್ಮ ನಿರಪೇಕ್ಷವಾದ, ಜ್ಞಾನ ಮತ್ತು ಕರ್ಮಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡದೆ ಇದು ಭಕ್ತಿಯನ್ನು ಮಾತ್ರ ಬೋಧಿಸ್ತಾ ಇದೆ ಅಂತ ಒಂದು ರೀತಿಯನ್ನು ವ್ಯಾಖ್ಯಾನ ಮಾಡ್ತಾ ಬಂದರು. ಇನ್ನು ಕೆಲವರು, ಎಷ್ಟೋ ಜನ
ಅದರ ಒಳಗಿರ್ತಕ್ಕಂಥ ಅರ್ಥವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸೆಳೆದು ಮಾಯಾವಾದದ ಪರವಾಗಿ ತಮಗೆ ತೋಚಿದ ಹಾಗೆ ಅರ್ಥವನ್ನು ಹೇಳ್ತಾ ಬಂದ್ಬಿಟ್ಟಿದ್ದಾರೆ. ಅಂದರೆ ಮೋಕ್ಷಪ್ರದವಾದ ಭಾಗವತ ನರಕಾದ್ಯನರ್ಥಗಳನ್ನು ಉಂಟು ಮಾಡುವ ಸ್ಥಿತಿ, ಅಂದರೆ ತಮಗೆ ಇಷ್ಟ ಬಂದಾಗ ಅರ್ಥವನ್ನು ಹೇಳಿದರೆ ಏನಾಗ್ತದೆ? ಅದನ್ನು ಅಧ್ಯಯನ ಮಾಡತಕ್ಕಂಥವರಿಗೆ ಅವನತಿ ಆಗ್ತದೆ. ನಿಜವಾದ ತತ್ವಜ್ಞಾನ ಗೊತ್ತಾಗದೇನೆ, ಜ್ಞಾನಕರ್ಮಗಳು ಇಲ್ಲದೇನೆ ಮಾಯಾವಾದದ ಪರವಾಗಿ ಅರ್ಥವನ್ನು ಮಾಡ್ತಾ ಹೇಳ್ತಾ ಕೂತರೆ ಮೋಕ್ಷಪ್ರದವಾಗುವ ಬದಲು ಅನರ್ಥಕ್ಕೆ ಕಾರಣವಾಗುತ್ತೆ. ಬಾದರಾಯಣರು ರಚಿಸಿದ ಉದ್ದೇಶ ಏನು, ಅದರ ಮೂಲ ಏನು, ಅದನ್ನು ತಿಳಿಯದೇನೆ ತಮಗೆ ತೋಚಿದ ಹಾಗೆ ಅರ್ಥವನ್ನು ಬರಿತಾ ಬಂದುಬಿಟ್ಟಿದ್ದಾರೆ. ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂದರೆ ಆ ಶುಕಾಚಾರ್ಯರ ಒಳಗಿನ ಇಂಗಿತ ಅಭಿಪ್ರಾಯ ಏನಿದೆ, ಬಾದರಾಯಣರ ಅಭಿಪ್ರಾಯ ಏನಿದೆ, ಅವರ ಹೃದಯವನ್ನು ಅರ್ಥ ಮಾಡಿಕೊಳ್ಳದೆ ತಮಗೆ ತೋಚಿದ ಹಾಗೆ ಅದನ್ನು ವಿಷಯವನ್ನು ಹೇಳ್ತಾ ಬಂದರು. ಅದರ ಅವಸ್ಥೆಯನ್ನು ಕಂಡು ಶ್ರೀಮದಾಚಾರ್ಯರು ಪೂರ್ಣಪ್ರಜ್ಞರು ಏನು ಮಾಡಿದ್ದಾರೆ, ಅಯ್ಯೋ ಏನಿದು, ಈ ರೀತಿಯಾಗಿ ಅರ್ಥ ಮಾಡಿದ್ದಾರೆ ಅಂತ ಬಹಳ ಮನನೊಂದು ಭಾಗವತ ತಾತ್ಪರ್ಯವನ್ನು ಬರೀತಾರವರು. ಬೃಹತ್ತ ಇರತಕ್ಕಂತಹ ಒಂದು ಭಾಗವತಕ್ಕೆ ತಮ್ಮದೇ ಆಗಿರತಕ್ಕಂತಹ ಆ ವಿಷಯವನ್ನು ಮಂಡನೆ ಮಾಡಿ ಅಲ್ಲಿ ಒಳಗಿರತಕ್ಕಂತಹ ಅಂದರೆ ಶುಕಾಚಾರ್ಯರ ಅಥವಾ ಬಾದರಾಯಣರ ಅಂತರಂಗ ಏನಿದೆ, ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅದೇ ವಿಷಯವನ್ನು ವಿಸ್ತೃತವಾಗಿ ಯಾವುದೇ ಒಂದು ಅಪಾರ್ಥಗಳು ಬರದ ಹಾಗೆ ಅದನ್ನು ಹೇಳುವ ಕಾರ್ಯವನ್ನು ಶ್ರೀಮದಾಚಾರ್ಯರು ಮಾಡಿದರು. ಭಾಗವತ ತಾತ್ಪರ್ಯವನ್ನು ಮಾಡಬೇಕಾಯಿತು. ಸಾವಿರಾರು ಪುರಾಣ ಗ್ರಂಥಗಳಿಂದ ವಾಕ್ಯಗಳನ್ನು ತೆಗೆದು ಉಪನಿಷತ್ತುಗಳ ವಾಕ್ಯಗಳನ್ನು ಉದಾಹರಿಸಿ ಸಮರ್ಪಕವಾಗಿ ಅತ್ಯುತ್ತಮವಾದ ಒಂದು ಗ್ರಂಥವನ್ನು ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆಯುವ ಪ್ರಸಂಗ ಬಂತು. ಹಿಂದೆ ಹೇಳಿದವರ ಎಲ್ಲರ ವಿಷಯವನ್ನು ನಿರಾಕರಣೆ ಮಾಡಿ ಈ ಭಾಗವತಕ್ಕೆ ಇದೇ ತಾತ್ಪರ್ಯ, ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವೂ ಇದು ಹೇಳ್ತಾ ಇದೆ. ಕೇವಲ ಕರ್ಮವನ್ನಲ್ಲ, ಕೇವಲ ಭಕ್ತಿಯನ್ನಲ್ಲ, ಕೇವಲ ಒಂದು ಜ್ಞಾನವಂತಲ್ಲ, ಹರಿಪಾರಮ್ಯವನ್ನು ವಿಶೇಷ ಹೇಳ್ತಾ ಇದೆ ಅಂತ ಹೇಳಿ ಆ ವಿಶೇಷವಾದ ಅರ್ಥವನ್ನು ನಮಗೆ ತಂದುಕೊಟ್ಟಂಥವರು ಅಂತಂದರೆ ಆಚಾರ್ಯರು ಆ ಗ್ರಂಥವನ್ನು ಬರೀದೇ ಇದ್ದರೆ ಇವತ್ತಿನವರೆಗೂ ನಮಗೆ ಆ ತತ್ವದ ಅರಿವು ಆಗುವ ಸಾಧ್ಯತೆಯೇ ಇರಲಿಲ್ಲ. ಇಂಥ ಮಹದೋಪಕಾರವನ್ನು ತೆಗೆದು ಸರಿಯಾದ ಅರ್ಥವನ್ನು ಕೊಟ್ಟಂಥವರು ಅಂತಂದರೆ ಶ್ರೀಮದಾಚಾರ್ಯರು. ಆಯಿತು, ಶ್ರೀಮದಾಚಾರ್ಯರು ವಿಷಯವನ್ನು ಕೊಟ್ಟಿದ್ದಾರಲ್ಲ, ಇದು ಹೇಗಿತ್ತು ಅಂತಂದರೆ ಅದಾದ ಮೇಲೆ ಆ ಭಾಗವತ ತಾತ್ಪರ್ಯಕ್ಕೆ ಅನೇಕ ಟೀಕಾಕಾರರು ಅಥವಾ ಜಯತೀರ್ಥರು ಮೊದಲಾದವರು ಅದಕ್ಕೂ ಕೂಡ ಅರ್ಥವನ್ನು ಬರೆದರು. ಇಲ್ಲೇನಾಗಿತ್ತು ಅಂತಂದರೆ ಇವೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ ಸುಲಭದಲ್ಲಿ ಅರ್ಥ ಆಗುವಂತಿರಲಿಲ್ಲ. ಅಲ್ಲಿಯ ಭಾಷೆ, ಅಲ್ಲಿ ಒಂದು ಪ್ರೌಢತೆ, ಗಂಭೀರವಾದ ವಿಷಯಗಳು, ಆ ಪದ್ಯಗಳ, ಸ್ತೋತ್ರಗಳ, ಶ್ಲೋಕಗಳ ಒಳಗಿನ ಆ ಮರ್ಮ ಬಹಳ ಗಂಭೀರ ಇತ್ತು. ಅದು ಸುಲಭವಾದ ಜನರಿಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇತ್ತು. ಉಳಿದವರಿಗೇನೋ ಅವರು ತಮ್ಮದೇ ಆದ ಒಂದು ಗಾಂಭೀರ್ಯವಾದ ಒಂದು ಅರ್ಥ ವಿಶ್ಲೇಷಣೆಯನ್ನು ಅವರು ಮಾಡಿದ್ದಾರೆ. ಒಂದು ರೀತಿಯ ಸರಿ ಹೋಯಿತು. ಆದರೆ ಆ ಗಂಭೀರವಾದ ಗಂಭೀರೋಪೇತವಾದ ವಿಷಯಗಳನ್ನು ಸಾಮಾನ್ಯ ಜನರಿಗೆ ತಲುಪುವ ಸಾಧ್ಯತೆ ಕಮ್ಮಿ ಇತ್ತು. ಈ ಸಂದರ್ಭದಲ್ಲಿ ವಿಜಯಧ್ವಜ ತೀರ್ಥರು
ಇದನ್ನು ಮನಗಂಡು ಅಲ್ಲಿರ್ತಕ್ಕಂತಹ ವಿಷಯಗಳನ್ನು ಪುನಃ ತಾವು ಅದಕ್ಕೆ ಟೀಕೆಯನ್ನು ಬರೆದರು. ಪದರತ್ನಾವಲಿ ಅಂಥೇಳಿ ಒಂದು ಟೀಕೆಯನ್ನು ಬರೆದರು ವಿಜಯಧ್ವಜರು. ಭಾಗವತಕ್ಕೆ ವ್ಯಾಖ್ಯಾನ, ವಿಜಯಧ್ವಜೀಯ ವ್ಯಾಖ್ಯಾನ ಅಂತಲೂ ಕರೀತಾರೆ. ಇಂತಹ ಅತ್ಯುತ್ತಮವಾದ ವ್ಯಾಖ್ಯಾನವನ್ನು ತಾವು ಬರೆದು ಸಾಮಾನ್ಯ ಜನರಿಗೆ, ಜಿಜ್ಞಾಸುಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಂಥವರು ಅಂತಂದರೆ ವಿಜಯಧ್ವಜ ತೀರ್ಥರು. ಇವತ್ತೇನು ಸಾವಿರಾರು ಪಂಡಿತರು ಏನು ಭಾಗವತ ಹೇಳ್ತಾ ಇದ್ದಾರೆ, ಭಾಗವತ ನೀವೆಲ್ಲ ಕೇಳ್ತಾ ಇದ್ದೀರಿ. ಇಷ್ಟೂ ಜನ ಪಂಡಿತರು ಭಾಗವತವನ್ನು ಹೇಳುವಂತಾದದ್ದೇ ವಿಜಯಧ್ವಜರಿಂದ. ಅವರು ಶುಕಾಚಾರ್ಯರ ಅಭಿಪ್ರಾಯ, ಬಾದರಾಯಣರ ಅಭಿಪ್ರಾಯ, ಶ್ರೀಮದ್ ಆಚಾರ್ಯರ ಅಭಿಪ್ರಾಯಗಳು, ಅದಕ್ಕೆ ಪೂರಕವಾದ ಉಪನಿಷತ್ತು ಪುರಾಣಗಳು ಎಲ್ಲವನ್ನೂ ಕೂಡ ಇಟ್ಟುಕೊಂಡು ಅದರ ಜೊತೆಗೆ ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಕೂಡ ಅದಕ್ಕೆ ಪೂರಕವಾಗಿ ತಾವು ಬರೆದು, ಯಾವುದೂ ಮೂಲಕ್ಕೂ ಮತ್ತು ಇದಕ್ಕೂ ಚ್ಯುತಿ ಬರದ ಹಾಗೆ ಪುರಾಣಗಳ ಶೈಲಿಯಲ್ಲಿ, ಶಾಸ್ತ್ರೀಯ ಶೈಲಿಯಲ್ಲಿ ಅತ್ಯಂತ ಕಠಿಣವೂ ಅಲ್ಲದ ವ್ಯಾಖ್ಯಾನವನ್ನು ಅವರು ಬರೆದರು. ಅವರು ಬರೆದಿದ್ದರಿಂದ ಅವರೆಲ್ಲರ ಅಭಿಪ್ರಾಯವನ್ನು ಸುಲಭದಲ್ಲಿ ನೋಡುವಂತಾಯಿತು. ಇಲ್ಲ ಅಂತಂದರೆ ಅದಷ್ಟನ್ನೇ ಇಟ್ಟುಕೊಂಡಿದ್ದರೆ ಸುಲಭದಲ್ಲಿ ಅರ್ಥ ಹೋಗುವ ಸಾಧ್ಯತೆ ಇರಲಿಲ್ಲ. ಇದನ್ನು ಅತ್ಯಂತ ಎಲ್ಲ ನಮ್ಮ ಬಗ್ಗೆ ಕಾಳಜಿ ಮಾಡಿದವರು ಅಂತಂದರೆ ವಿಜಯಧ್ವಜ ತೀರ್ಥರು. ಆ ಒಳಗಿನ ಆ ಬೆಳಕು ಏನಿದೆ ಅದನ್ನು ತೆಗೆದುಕೊಟ್ಟು ಅನುಗ್ರಹ ಮಾಡತಕ್ಕಂಥವ್ರು ವಿಜಯಧ್ವಜ ತೀರ್ಥರು. ಅವರ ಉಪಕಾರವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಮಹೋಪಕಾರವನ್ನು ವಿಜಯಧ್ವಜ ತೀರ್ಥರು ಮಾಡಿದ್ದಾರೆ. ಆ ವಿಜಯಧ್ವಜ ತೀರ್ಥರು ಅವರು ಕೊಟ್ಟ ವ್ಯಾಖ್ಯಾನದಿಂದಲೇ, ಆ ವಿಜಯಧ್ವಜರು ಬರೆದಿದ್ದರಿಂದಲೇ ಇವತ್ತಿಷ್ಟು ಜನ ಅದರ ಬಗ್ಗೆ ಅಧ್ಯಯನ ಮಾಡುವಂತಾಗಿದೆ. ಆದ್ದರಿಂದ ಅವರನ್ನು ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡಲೇಬೇಕು. ಇಂಥ ವಿಜಯಧ್ವಜ ತೀರ್ಥರು ಇದ್ದಂಥ ಸ್ಥಳ ಅಂತಂದರೆ ಕಣ್ವ ತೀರ್ಥ. ಅಲ್ಲಿದ್ದು ಅಪಾರ ಸಾಧನೆ ಮಾಡ್ತಾಯಿದ್ರು. ಅಶ್ವತ್ಥ ಕಟ್ಟೆ ಇದೆಯಲ್ಲ, ಅಲ್ಲಿ ಅಶ್ವತ್ಥ ಕಟ್ಟೆಯ ಮೇಲೆ ಕುಳಿತು ಅವರು ಪಾಠವನ್ನು ಹೇಳುವಾಗ ಆ ಮರದ ಶಬ್ದಗಳು ಪಟ 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 ಎಲೆಗಳು ಶಬ್ದ ಮಾಡ್ತಿದ್ವಂತೆ. ಪಾಠ ಮತ್ತು ಚಿಂತನೆಗಳಿಗೆ ತೊಂದರೆ ಆಗ್ತಾಯಿತ್ತು ಆ ಎಲೆಗಳ ಪಟಪಟ ಶಬ್ದಗಳಿಂದ. ಆ ಶಬ್ದಗಳಾಗುವಾಗ ವಿಜಯಧ್ವಜರು ಕೈ ಎತ್ತಿ ಸುಮ್ಮನಿರಿ ಅಂತ ಹೇಳಿದ್ರಂತೆ. ಅಂದರೆ ಶಬ್ದ ಮಾಡೋದು ಬೇಡ. ಹೇಳಿದ್ದೇ ತಡ ಎಲೆಗಳ ಶಬ್ದವೇ ಇಲ್ಲ. ಗಾಳಿ ಜೋರಾಗಿ ಬೀಸ್ತಾ ಇದೆ, ಎಲೆಗಳದ್ದು ಶಬ್ದ ಇಲ್ಲ. ಗಾಳಿ ಬೀಸ್ತಾ ಇದ್ದರೂ ಕೂಡ ಎಲೆಗಳು ಶಬ್ದ ಮಾಡದೆ ಶಾಂತವಾಗಿ ಬಿಟ್ಟುವಂತೆ ನೋಡಿ. ಯಾರು ವಿಜಯಧ್ವಜ ತೀರ್ಥರು ಅಂದರೆ ಯಾರು ವಿಶೇಷ ವಾಯುದೇವರ ಸನ್ನಿಧಾನ, ಅಂಜನಾಸೋನ ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ. ವಾಯುದೇವರ ವಿಶೇಷವಾದ ಸನ್ನಿಧಾನ ವಿಜಯಧ್ವಜರು ಅಂತಂದರೆ ಅಂಜನಾಸೂನ ಸಾನ್ನಿಧ್ಯಾತ್ ಅಂತ ಹೇಳ್ತಾ ಇದ್ದಾರೆ. ಅಂತಹ ವಿಶೇಷ ಸನ್ನಿಧಾನ ಇರತಕ್ಕಂಥವರು ಅಂದರೆ ಆಚಾರ್ಯರ ನಂತರ ನಡುವೆ ಸುಮಾರು ಆ ಭಾಗವತ ತಾತ್ಪರ್ಯಕ್ಕೆ ಮುಂತಾದ ಟೀಕೆಯನ್ನವರು, ಟೀಕಾಕಾರರು ಬಹಳಷ್ಟು ಜನ ಟೀಕೆಯನ್ನು ಬರೀತಾನೇ ಇದ್ದರು. ಅದಾದ ಮೇಲೆ ಇದೇ ರೀತಿ ಗಂಭೀರವಾಗಿ ಬರೆದರೆ ನಮ್ಮಂತಹ ಮಂದಮತಿಗಳಿಗೆ, ಸಾಮಾನ್ಯ ಜನರ ಪಾಡೇನು ಅಂತ ಬಹಳ ಕಾಳಜಿಯಿಂದ, ಕಳಕಳಿಯಿಂದ ಒಂದು ಕಾರ್ಯವನ್ನು ಅಂದರೆ ಸ್ವತಃ ತಾವು ಸುಲಭದಲ್ಲಿ ತಿಳಿಯುವಂತಾಗಲಿ ಅಂಥೇಳಿ ಕಾರ್ಯವನ್ನು ಕೈಗೆತ್ತಿಕೊಂಡು ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಭಾಗವತಕ್ಕೆ. ಅದೇ ಇವತ್ತು ನಮಗೆ ಜೀವಾಳವಾಗಿದೆ. ವಿಜಯಧ್ವಜಿಯ ವ್ಯಾಖ್ಯಾನ, ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ ಇಲ್ಲದೇ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಮಹೋಪಕಾರವನ್ನು ಮಾಡಿದ್ದಾರೆ. ನಂತರ ವಾಯುದೇವರ ಅಂದರೆ ಶ್ರೀಮದ್ ಆಚಾರ್ಯ ಹಾಗೇನಾಯಿತು, ಈ ಮಧ್ಯದ ಜನರಿಗೆ ಅವರ ವಿಷಯವನ್ನು ಪರಿಪೂರ್ಣವಾಗಿ ತಿಳಿಸ್ಲಿಕ್ಕೆ ಆಗುವುದಿಲ್ಲ ಅಂತಾಗುವಾಗ ಪುನಃ ಆ ವಾಯುದೇವರ ಆಚಾರ್ಯರ ವಿಶೇಷ
ಸನ್ನಿಧಾನ ಇರತಕ್ಕಂಥ ವಿಜಯಧ್ವಜ ತೀರ್ಥರಿಂದ ಮಾತ್ರ ಆ ಕಾರ್ಯ ಮಾಡಲಿಕ್ಕಾಯಿತು. ಹೇಗೆ ಮಾಡಲಿಕ್ಕಾಯಿತು? ಅವರ ಒಳಗಿನ ಅಂದರೆ ಶುಕಾಚಾರ್ಯರ ಮತ್ತು ಬಾದರಾಯಣರ ಶ್ರೀಮದ್ ಆನಂದ ತೀರ್ಥರ ಒಳಗಿನ ಅಂತರಂಗದ ಒಂದು ಧ್ವನಿ ಏನಿದೆ, ಈ ತಾತ್ವಿಕ ನಿಲುವು ಏನಿದೆ, ಅದನ್ನು ಸ್ಪಷ್ಟ ಜನಕ್ಕೆ ತಿಳಿಸಬೇಕಲ್ಲ. ಆ ಕಾರ್ಯವನ್ನು ಮಾಡಲಿಕ್ಕೆ ವಿಜಯಧ್ವಜರೇ ಬರಬೇಕಾಯಿತು. ವಿಜಯಧ್ವಜರಿಂದ ಆಯಿತು ಅಂತಂದರೆ ವಿಶೇಷವಾದ ವಾಯುದೇವರ ಸನ್ನಿಧಾನ ಇದ್ದಿದ್ದರಿಂದ ಅವರ ಒಳಗೆಲ್ಲ ವಿಷಯವನ್ನು ಅವರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅದರಿಂದ ಇಡೀ ಇವತ್ತು ಸಮಸ್ತ ಭಾರತ ಎಲ್ಲ ಮೂಲೆ ಮೂಲೆಗಳಲ್ಲಿ ಎಷ್ಟು ಜನ ಭಾಗವತ ಹೇಳ್ತಾರೆ, ಅಷ್ಟು ಜನರಿಗೆ ಮಹೋಪಕಾರ ಮಾಡಿದ್ದು ಅಂತಂದರೆ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ಈ ವಿಜಯಧ್ವಜ ತೀರ್ಥರು ನಾ ಹೇಳಿದ್ನಲ್ಲಿ ಯಾವಾಗ ವಾಯುದೇವರ ಸನ್ನಿಧಾನ ಅಂತಂದರೆ ಆ ಎಲೆಗಳಿಗೆ ಸಾಕು ಶಬ್ದ ಮಾಡೋದು ಬೇಡ ಅಂತಂದರೆ ಎಲೆಗಳಿಗೆ ಶಬ್ದ ಮಾಡಲಿಲ್ಲ. ಗಾಳಿ ಬೀಸುತ್ತಾ ಇದೆ, ಆದರೆ ಎಲೆಗಳಿಗೆ ಶಬ್ದ ಮಾಡದೆ ಶಾಂತವಾಗಿ ಇದ್ದುವಂತೆ. ಶಾಂತ ಪರಿಸರ. ಜೋರು ಗಾಳಿ ಬೀಸಿದರೂ ಕೂಡ ಗಿಡ ಅಲ್ಲಾಡ್ತಾ ಇದೆ, ಶಬ್ದ ಇಲ್ಲ. ಪಟ 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 ಎಲೆಗಳೇ ಶಬ್ದ ಶಾಂತವಾಗಿ. ಅಂದರೆ ವಿಜಯಧ್ವಜರು ಹೇಳುವ ಪಾಠವನ್ನು ಮರ ಗಿಡಗಳು ಆಲಿಸ್ತಾ ಇದ್ವು ಶಾಂತವಾಗಿ. ವಾಯುದೇವರ ಸನ್ನಿಧಾನ ಶಾಂತವಾಗಿ, ಅಲ್ಲಿನ ಪರಿಸರವೂ ಕೂಡ ಪಾಠ ಕೇಳ್ತಾ ಇತ್ತು. ಇಂಥ ಪರಿಸರ ಶಾಂತವಾಗಿ ಇವತ್ತು ಕೂಡ ಆ ಗಾಳಿ ಬೀಸಿದರೂ ಕೂಡ ಎಲೆಗಳಲ್ಲಿ ಶಬ್ದ ಆಗುವುದಿಲ್ಲ ಅಂತೆ. ಅಂಥ ಶಾಂತ ಪರಿಸರ. ಅವರ ಆದೇಶ ಕೊಟ್ಟರೆ ಹಾಗೆ ಇಂತಹ ಎಲೆಗಳು ಕೂಡ ಶಬ್ದ ಮಾಡುವುದನ್ನು ನಿಲ್ಲಿಸಿಬಿಟ್ಟುವಂತೆ. ಇಂಥ ಒಂದು ಅದ್ಭುತ ಒಂದು ಚಮತ್ಕಾರವನ್ನು ವಿಜಯಧ್ವಜರು ಮಾಡಿದ್ದಾರೆ. ಮತ್ತು ವಿಜಯಧ್ವಜ ತೀರ್ಥರು ತಾವು ಏನಾದರೂ ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು ಅಂತಿದ್ದರೆ ಅಲ್ಲಿ ಹತ್ತಿರ ಇರುವ ಸಮುದ್ರ ಏನಿದೆಯಲ್ಲ, ಆ ಸಮುದ್ರದ ಮಧ್ಯದಲ್ಲಿ ಸ್ವಲ್ಪ ದೂರ ದೊಡ್ಡದಾದ ಬಂಡೆ ಇದೆ. ಆ ಬಂಡೆಗಲ್ಲ ಮೇಲೆ ಅವರು ಕೂತ್ಕೊಳ್ತಾ ಇದ್ದರು. ದೊಡ್ಡದಾದ ನಿಮಗೆ ಇವತ್ತು ಕೂಡ ಕಾಣುತ್ತೆ ಆ ಬಂಡೆ. ಆ ಸಮುದ್ರದ ನಡುವೆ ಹೋಗಿ ಆ ಬಂಡೆ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡೋದು, ತಪಸ್ಸು ಮಾಡ್ತಾಯಿದ್ರು. ಅಲ್ಲಿ ಅನೇಕ ತಾತ್ವಿಕ ವಿಷಯಗಳನ್ನು, ತತ್ವಚಿಂತನೆಗಳನ್ನು ಮನನ ಮಾಡ್ತಾಯಿದ್ರು. ಮನನ ಮಾಡುವಾಗ ಏನಾದರೂ ಅಪರೂಪವಾದ ವಿಷಯ ಅವರಿಗೆ ಹೊಳೆದರೆ ಆ ಕಲ್ಲು ಬಂಡೆ ಮೇಲೆ ಟಂಕಿಸ್ತಾ ಇದ್ರಂತೆ. ಕಲ್ಲು ಬಂಡೆ ಮೇಲೆ ಕೆತ್ತಿ ಬರಿತಾ ಇದ್ರಂತೆ. ಅದು ಎಲ್ಲಿ ಅಂದರೆ ಅಪರೂಪವಾದ ವಿಷಯ ತಲೆಗೆ ಹೊಳೆಯಿತು ಅಂದರೆ ಆ ಕಲ್ಲು ಬಂಡೆಯ ಮೇಲೇ ಬರೆದಿಡ್ತಾ ಇದ್ರಂತೆ. ಅದಾದಮೇಲೆ ತಮ್ಮ ಜಪ ತಪಸ್ಸು ಇತ್ಯಾದಿಗಳು ಮುಗಿದ ನಂತರ ಪುನಃ ಮರಳಿ ಆ ಕಣ್ವ ಆಶ್ರಮಕ್ಕೆ ಬಂದವಾಗ ತಾಡ್ವಾಲೆಗಳಲ್ಲಿ ಅದನ್ನು ಬರೆದಿಡ್ತಾ ಇದ್ರಂತೆ. ಅಲ್ಲಿ ಏನು ಆ ತಪಸ್ಸು ಧ್ಯಾನ ಮಾಡುವಾಗ ಏನು ತಲೆಗೆ ವಿಷಯ ನೆನಪಾಗ್ತದೆ, ತಕ್ಷಣವೇ ಆ ಕಲ್ಲು ಬಂಡೆ ಮೇಲೆ ಕೆತ್ತಿ ಬರಿತಿದ್ರಂತೆ. ಇವತ್ತಿಗೂ ಕೂಡ ಆ ಕಲ್ಲು ಬಂಡೆ ಮೇಲೆ ಅವರು ಟಂಕಿಸಿದ ಅಕ್ಷರಗಳು ಇನ್ನೂ ಕೂಡ ಇದೆ. ಆ ವಿಜಯಧ್ವಜ ತೀರ್ಥರು ಆ ಬಂಡೆ ಮೇಲೆ ಕುಳಿತಿರುವಾಗ ಸಮುದ್ರಗಳು ದೂರದಿಂದ ತೆರೆ ಬಂದು ಇವ್ರ ಹತ್ರಕ್ಕಾಗುವಾಗ ತೆವಳಿಕೊಂಡು ಹೋಗ್ತಾ ಇದ್ವಂತೆ. ಅಬ್ಬರ ಇಲ್ಲ, ತೆರೆಗಳು ಕೂಡ ಅಬ್ಬರ ಮಾಡದೇನೆ ಹಿಂಗೆ ಎತ್ತರಕ್ಕಿದ್ದಂತಹ ಆ ತೆರೆ ಈ ಬಂಡೆ ಹತ್ರ ಬರುವಾಗ ಶಾಂತವಾಗಿ ಹೀಗೆ ತೆವಳ್ಕೊಂಡು ಬರ್ತಾ ಇತ್ತಂತೆ. ಅಲ್ಲಿ ಸಮುದ್ರದ ತೆರೆಗಳ ಶಬ್ದ ಇಲ್ಲ. ಅಲ್ಲಿ ಸಮುದ್ರದ ತೆರೆಗಳು ಕೂಡ ಶಾಂತವಾಗಿ ಅವರು ಹೇಳುವ ವಿಚಾರವನ್ನು ಕೇಳ್ತಾ ಇದ್ವಂತೆ. ಎಲ್ಲೂ ಕೂಡ ಸಮುದ್ರದ ತೆರೆಗಳ ಶಬ್ದ ಇಲ್ಲ. ಬೇರೆ ಭಾಗದಲ್ಲಿ ಆ ದಡಕ್ಕೆ ಅಪ್ಪಳಿಸುವಾಗ ಎಂಥ ಶಬ್ದ ಬರುತ್ತೆ, ಭೋರ್ಗರಿದ ಶಬ್ದ ಬರುತ್ತದೆ. ಆದರೆ ಇವರು ಕುಳಿತ ಸ್ಥಳದಲ್ಲಿ ಆ ತೆರೆಗಳು ಕೂಡ ಶಾಂತವಾಗಿ ಹರಿತಾ ಇದ್ವಂತೆ. ಎಲ್ಲಿ ಅವರಿಗೆ ಧ್ಯಾನಕ್ಕೆ ತೊಂದರೆ ಆಗ್ತದೆ, ತಪಸ್ಸಿಗೆ ತೊಂದರೆ ಆಗ್ತದೆ ಅಂತ ಹೇಳಿ. ಅಂದರೆ ವಾಯುದೇವರ ಸನ್ನಿಧಾನ ಇರೋದರಿಂದ ತೆರೆಗಳೂ ಕೂಡ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದು ಅವರ ತಪಸ್ಸಿಗೆ ಭಂಗ ಆಗಬಾರ್ದು ಅಂತ ಇಂತಹ ಒಂದು ಪರಿಸರ ಅದು. ಆ ಭಾಗದಲ್ಲಿ ತೆರೆಗಳ ಅಬ್ಬರ ಇಲ್ಲ. ದೂರದಲ್ಲಿ ಕಾಣುವ ತೆರೆ ಹತ್ತಿರಕ್ಕಾಗುವಾಗ ತೆವಳಿಕೊಂಡು ಬಂದುಬಿಡುತ್ತದೆ. ಇಂತಹ ಒಂದು ಶ್ರೇಷ್ಠವಾದ ಸ್ಥಳ ಅಂದರೆ ಅದು ಕಣ್ವ ತೀರ್ಥ, ವಿಜಯಧ್ವಜರಿದ್ದಂಥ ಸ್ಥಳ. ಆ ವಿಜಯಧ್ವಜ ತೀರ್ಥರು ಇಂತಹ ಏನು ಸ್ವತಃ ತಾವು ವಾಯುದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಪ್ರಾಣದೇವರಿದ್ದಾರೆ. ಇಂತಹ ಒಂದು ಅದ್ಭುತವಾದ ವಿಶೇಷವಾದ ಸ್ಥಳ, ಆನಂದ ತೀರ್ಥರಿಗೆ ಅತ್ಯಂತ ಇಷ್ಟವಾದ ಸ್ಥಳ, ಅಷ್ಟಮಠ ಯತಿಗಳಿಗೆ ಆಶ್ರಮ ಕೊಟ್ಟಂಥ ಸ್ಥಳ ಇದು. ಅಂತಂತ ಎಲ್ಲ ಇತಿಹಾಸಗಳಿಗೆ ಆ ವೈಷ್ಣವ ಒಂದು ಪರಂಪರೆಗೆ ಉಗಮ ಸ್ಥಾನ ಅಂತಂದರೆ ಅದು ಕಣ್ವ ತೀರ್ಥ.
ಎಲ್ಲರೂ ಇಷ್ಟಪಟ್ಟಂತಹ ಸಾಧನ ತಪೋಭೂಮಿ. ಅವರು ಏನೋ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ಪ್ರತಿ ಸ್ಕಂದದ ವ್ಯಾಖ್ಯಾನದ ಕೊನೆಗೆ ಒಂದು ಶ್ಲೋಕವನ್ನು ಮಾಡಿದ್ದಾರೆ. 12 ಶ್ಲೋಕಗಳನ್ನು ಮಾಡಿದ್ದಾರೆ ವಿಜಯಧ್ವಜರು. ಅದಕ್ಕೆ ಮಂಗಲ ದ್ವಾದಶಿ ಅಂತ ಹೆಸರು. 12 ಶ್ಲೋಕಗಳಿಗೆ ಮಂಗಲ ದ್ವಾದಶಿ. ಆ 12 ಶ್ಲೋಕಗಳನ್ನು ಹೇಳಿದರೆ ಇಡೀ ಭಾಗವತವನ್ನು ಪಾರಾಯಣ ಮಾಡಿದ ಫಲ ಬರುತ್ತೆ. ಒಂದೊಂದು ಸ್ಕಂದದ ವ್ಯಾಖ್ಯಾನದ ಕೊನೆಗೆ ಒಂದು ಶ್ಲೋಕವನ್ನು ಮಾಡಿದರೆ ಒಂದೇ ಒಂದು ಶ್ಲೋಕದಲ್ಲಿ ಇಡೀ ಸ್ಕಂದದ ಸಾರವನ್ನು ತುಂಬಿಟ್ಟಿದ್ದಾರೆ. 2ನೇ ಸ್ಕಂದದ ವ್ಯಾಖ್ಯಾನ ಮುಗಿದ ಮೇಲೆ ಒಂದು ಶ್ಲೋಕ, ಇಡೀ ಸ್ಕಂದದ ಸಾರವನ್ನು ಆ ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಹೀಗೆ 12 ಶ್ಲೋಕಗಳು ಮಂಗಲ ದ್ವಾದಶಿ ಅಂತ ವಿಜಯಧ್ವಜರು ಮಾಡಿದ ಮಂಗಲ ದ್ವಾದಶಿ ಸ್ತೋತ್ರ. ಈ 12 ಸ್ತೋತ್ರಗಳನ್ನು ಯಾರು ಪಠನ ಮಾಡ್ತಾರೆ, ಯಾರು ಓದ್ತಾರೆ, ಯಾರು ಶ್ರವಣ ಮಾಡ್ತಾರೆ, ಇಡೀ ಭಾಗವತವನ್ನು ಪಾರಾಯಣ ಮಾಡಿದ ಅಥವಾ ಶ್ರವಣ ಮಾಡಿದ ಕೇಳಿದ ಪುಣ್ಯ ಬರುತ್ತೆ. ಕೊನೆಗೆ ಅವರು ಭಗವಂತನ ಬಳಿ, ಕೃಷ್ಣನ ಬಳಿ ಕೇಳ್ತಾರೆ, ನಾನು ಮಾಡಿದ ವ್ಯಾಖ್ಯಾನ ನಿನಗಿಷ್ಟವಾದರೆ ನನಗೆ 3 ವರ ಕೊಡು ಅಂತ ಕೇಳ್ತಾರೆ. 3 ವರ ಅಂತಂದರೆ ಮೊಟ್ಟ ಮೊದಲಿಗೆ ದಾರಿದ್ರ್ಯ ಕೊಡಿ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸ್ಕಂದದ ವ್ಯಾಖ್ಯಾನ ಮಾಡಿದ ಮೇಲೆ ಕೊನೆಗೆ ಅವರು ಪ್ರಾರ್ಥನೆ ಮಾಡೋದು, ದೇವರೇ ನನ್ನ ವ್ಯಾಖ್ಯಾನದಿಂದ ನೀನು ಸಂತೋಷವಾಗಿದ್ದರೆ ನನಗೆ 3 ವರಗಳನ್ನು ಕೊಡಿ. ಮೊದಲೇ ವರ ಅಂತಂದರೆ ಸದಾ ನನಗೆ ದಾರಿದ್ರ್ಯ ಬರಲಿ ಅಂತ ವರವನ್ನು ಕೇಳಿದ್ದಾರೆ. ಎರಡನೇದು ಅಂತಂದರೆ ಸರ್ವಜ್ಞನ ಶಾಸ್ತ್ರದಲ್ಲಿ ಅಪಾರವಾದ ಭಕ್ತಿ ನಿರಂತರವಾಗಿ ಉಳಿಯಬೇಕು ನನಗೆ. ಇನ್ನೊಂದು ವರ ಅಂತಂದರೆ ಭಗವಂತನಲ್ಲಿ ಭಕ್ತಿ, ನಿಷ್ಕಾಮ ಭಕ್ತಿ, ನಿರ್ಮಲವಾದ ಭಕ್ತಿ ಸತತ ಇರುವ ಹಾಗೆ 3 ವರ ಕೊಡಬೇಕು ಅಂತ ಭಗವಂತನ ಬಳಿ ಪ್ರಾರ್ಥನೆ ಮಾಡಿದ್ರಂತೆ. ನೋಡಿ, ಆ ದಾರಿದ್ರ್ಯವನ್ನೇ ವರವಾಗಿ ಕೇಳ್ತಿದ್ದಾರೆ ಅಂತಂದರೆ ಎಷ್ಟು ವಿರಕ್ತರು ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಮೊದಲು 3 ವರ ಕೊಡೋದಾದ್ರೆ ಒಂದು ದಾರಿದ್ರ್ಯ, ಒಂದು ಭಗವದ್ಭಕ್ತಿ, ಇನ್ನೊಂದು ಸರ್ವಜ್ಞ ಶಾಸ್ತ್ರ. ಯಾವುದೇ ಒಂದು ಜನ್ಮ ಬಂದರೂ ಕೂಡ ಆ ಸರ್ವಜ್ಞ ಆ ಆನಂದ ತೀರ್ಥರ ಶಾಸ್ತ್ರಗಳಲ್ಲಿ ಒಂದು ರತಿ ಆಸಕ್ತಿ, ಅದನ್ನು ಓದುವ ಸೌಭಾಗ್ಯ ಯಾವಾಗಲೂ ನನಗಿರಲಿ ಅಂತ 3 ವರ ದೇವರ ಬಳಿ ಕೊಡೋದಾದರೆ 3 ವರ ಕೊಡಲಿ ಅಂತ ಹೇಳಿದರೆ ಅಂತ. ಅಂದರೆ ಎಷ್ಟು ಒಂದು ವಿರಕ್ತರು ವಿಜಯಧ್ವಜರು ಅಂತ ನಾವು ಇದನ್ನು ಕಾಣಬಹುದಾಗಿದೆ. ಇಂತಹ ಸ್ಥಳ ಅಂದರೆ ಅದು ಕಣ್ವ ತೀರ್ಥ. ನಾವೆಲ್ಲ ನೋಡಿದ್ದೀವಿ. ಈ ಕಣ್ವ ತೀರ್ಥದಲ್ಲಿ ಇವತ್ತು ಆ ವಿಜಯಧ್ವಜರ ಒಂದು ವೃಂದಾವನ ಇದೆ. ರಾಮದೇವರಿದ್ದಾರೆ, ಕಣ್ಣೂರು ಪ್ರತಿಷ್ಠಾಪನೆ ಮಾಡಿದ ರಾಮದೇವರಿದ್ದಾರೆ, ವಿಭೀಷಣ ಪೂಜೆ ಮಾಡಿದ ರಾಮದೇವರಿದ್ದಾರೆ, ವಿಜಯಧ್ವಜರೇ ಪ್ರತಿಷ್ಠಾಪಿಸಿದ ಮುಖ್ಯ ಪ್ರಾಣದೇವರಿದ್ದಾರೆ. ಇಂತಹ ಒಂದು ಸ್ಥಳ, ಆ ಶಾಂತ ಪರಿಸರಕ್ಕೆ ಎಲ್ಲರೂ ಒಮ್ಮೆ ಹೋಗಲೇಬೇಕಾದ ಸ್ಥಳ. ಯಾರಿಗಾದರೂ ಕೂಡ ನೀವು ಭಾಗವತ ಕೇಳಿದ್ದು ಅರ್ಥ ಆಗಬೇಕು, ಭಾಗವತ ಧರ್ಮಗಳು ತಿಳಿಬೇಕು ಅಂತಿದ್ದರೆ ಅವರು ವೃಂದಾವನದ ಬಳಿ ಹೋಗಿ ಆ ವೃಂದಾವನದ ಮುಂದೆ ಕುಳಿತು ಸ್ತೋತ್ರ ಮಾಡಿದರೆ, ಧ್ಯಾನ ಮಾಡಿದರೆ, ಸೇವೆಯನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಭಾಗವತ ಧರ್ಮಗಳು ಅರ್ಥ ಆಗ್ತದೆ ನಮಗೆ. ಎಲ್ಲವನ್ನು ನಾವು ಬೇಕಾದಷ್ಟು ಶ್ರವಣ ಮಾಡಿ ಅವರ ಸ್ಮರಣೆಯನ್ನು ಮಾಡಿದ ಅವರ ದರ್ಶನ ಮಾಡದಿದ್ದರೆ ಭಾಗವತ ಕೇಳಿದ್ದಕ್ಕೆ ಯಾವುದೇ ಫಲ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಭಾಗವತನ ಕೇಳುವ ಪ್ರತಿಯೊಬ್ಬ ಮಾಧ್ವರೂ ಕೂಡ ಕಣ್ವ ತೀರ್ಥಕ್ಕೆ ಹೋಗಿ ಅವರ ದರ್ಶನ ಮಾಡಿದರೆ ನೀವು ಕೇಳಿದ ಫಲ ಪೂರ್ಣ ಬರುತ್ತದೆ. ಕಣ್ವ ತೀರ್ಥಕ್ಕೆ ಹೋಗಲೇಬೇಕು. ಹೇಗೆ ನಾವು ಬದರಿ ಯಾತ್ರೆ ಅಂತ ನಾವು ಮಾಡ್ತೀವಿ, ಬೇರೆ ಬೇರೆ ಪುಣ್ಯಕ್ಷೇತ್ರಕ್ಕಂತ ಹೋಗ್ತೀವಿ, ಹಾಗೆ ಕಣ್ವ ತೀರ್ಥಕ್ಕೆ ಹೋಗಿ ವಿಜಯಧ್ವಜರ ದರ್ಶನವನ್ನು ನಾವು ಮಾಡಿದ್ದೇ ಆದರೆ ಭಾಗವತ ಕೇಳಿದ್ದಕ್ಕೆ ಫಲ ಬರುತ್ತದೆ. ಆದ್ದರಿಂದ ಇಡೀ ಭಾರತಾದ್ಯಂತ ಇರತಕ್ಕಂತಹ ಸಮಸ್ತ ವೈಷ್ಣವರಿಗೆ ಒಂದು ದರ್ಶನ ಮಾಡಲೇಬೇಕಾದ ಸ್ಥಳ ಅಂತಂದರೆ ಅದು ಕಣ್ವ ತೀರ್ಥ. ಎಲ್ಲರೂ ಕೂಡ ಹೋಗಿ ಅಲ್ಲಿ ದರ್ಶನ ಮಾಡಬೇಕು. ಎಷ್ಟೋ ಜನ ಕಣ್ವ ತೀರ್ಥಕ್ಕೆ ಹೋಗಿಲ್ಲ. ಕಣ್ವ ತೀರ್ಥಕ್ಕೆ ಹೋಗಿ ಬೇರೆ ಬೇರೆ ಊರುಗಳಿಗೆ ನಾವು ಯಾತ್ರೆ ಮಾಡ್ತಿರ್ತೀವಿ. ಆದರೆ ಏನಾದರೂ ಕೂಡ ಕಣ್ವ ತೀರ್ಥದಲ್ಲಿರ್ತಕ್ಕಂತಹ ಕಣ್ವ ತೀರ್ಥವನ್ನು ನೋಡದೆ ನಾವು ಇರಬಾರದು. ಕಣ್ವ ತೀರ್ಥಕ್ಕೆ ಹೋಗಲೇಬೇಕು. ಮಂಗಳೂರಿಂದ ಮುಂದೆ ಒಂದು 37 ಮೈಲು ಅಥವಾ 37 ಕಿಲೋಮೀಟರ್ ದೂರ ಮಂಜೇಶ್ವರ ಅಂತ ಬರ್ತದೆ. ಆ ಮಂಜೇಶ್ವರದ ಹತ್ತಿರ ಕಣ್ವ ತೀರ್ಥ ಇದೆ. ಈ ಕಣ್ವ ತೀರ್ಥದಲ್ಲಿ ಇಂಥ ಮಹಾನುಭಾವರು ತಪಸ್ವಿಗಳಿದ್ದಾರೆ. ಅಂಥವರ ದರ್ಶನ ಮಾಡಿದರೆ ಭಾಗವತ ಕೇಳಿದ್ದಕ್ಕೆ, ಭಾಗವತ ಓದಿದ್ದಕ್ಕೆ ಸಾರ್ಥಕವಾಗ್ತದೆ. ಅಲ್ಲಿ ಜ್ಞಾನ ಕಾರ್ಯ ನಡಿಬೇಕು. ಅಲ್ಲಿ ನಾವು ಒಂದು 2 ದಿವಸ ಅಥವಾ 3 ದಿವಸ ಮಟ್ಟಿಗಾದರೂ ಹೋಗಬೇಕು.
ಮತ್ತು ಯಾರಿಗಾದ್ರೂ ವಿಶೇಷವಾದ ಸಾಧನೆ ಮಾಡಬೇಕಾಗಿದೆ ಅಂತ ಅನಿಸಿದರೆ ತಾವೊಬ್ಬರೇ ಹೋಗಿ, ಯಾರನ್ನು ಕೂಡ ಕರೆದುಕೊಂಡು ಹೋಗದೇನೆ ತಾವೊಬ್ಬರೇ ಹೋಗಿ ಅಲ್ಲೇ ಕುಳಿತು ತದೇಕ ಚಿತ್ತದಿಂದ ಧ್ಯಾನವನ್ನು ಮಾಡಿದರೆ, ತನ್ಮಯತೆಯಿಂದ ಭಗವಂತನ ಆರಾಧನೆ ಮಾಡಿದರೆ, ರಾಮದೇವರ ಹಾಗೂ ವಾಯುದೇವರ ಸೇವನೆ ಮಾಡಿದರೆ ವಿಶೇಷವಾದ ಅನುಗ್ರಹವಾಗ್ತದೆ. ಆದ್ದರಿಂದ ಇಡೀ ನಮ್ಮ ವೈಷ್ಣವ ಪರಂಪರೆಗೆ ಇರತಕ್ಕಂತಹ ಒಂದು ಶ್ರೇಷ್ಠವಾದ ಸ್ಥಳ ಅಂತಂದರೆ ಅದು ಕಣ್ವ ತೀರ್ಥ. ಆದರೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, ಕಣ್ವ ತೀರ್ಥದ ಯಾರು ನೋಡಿಲ್ಲ, ಯಾರು ಆ ಭಾಗಕ್ಕೆ ಹೋಗಿಲ್ಲ, ಖಂಡಿತ ಕಣ್ವ ತೀರ್ಥಕ್ಕೆ ಹೋಗಿ ಬನ್ನಿ. ಅಂಥ ಒಂದು ಶಾಂತ ಪರಿಸರದಲ್ಲಿ ಮಹಾಜ್ಞಾನಿಗಳು, ಸಾಕ್ಷಾತ್ ಪ್ರಾಣದೇವರು ಇರತಕ್ಕಂತಹ ವಾಯುದೇವರು ಓಡಾಡಿದ ಸ್ಥಳ ವಿಜಯಧ್ವ ಭಾಗವತ. ಈ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆಯೋದು ಅನುಗ್ರಹ ಮಾಡಿರ್ತಕ್ಕಂತಹ ವಿಜಯಧ್ವಜ ತೀರ್ಥರು ಇಂಥ ಮಹಾನ್ ಮೇರು ಪರಿವ್ರಾಟ ಯತಿಗಳನ್ನು ಕೊಟ್ಟಂತಹ ಮಠ ಅಂದರೆ ಅದು ಪೇಜಾವರ ಮಠ. ನಂತರ ಆ ಪೇಜಾವರ ಪರಂಪರೆಯಲ್ಲೇ ಬಂದಿರತಕ್ಕಂಥವರು ವಿಶ್ವೇಶ ತೀರ್ಥರು. ಇಂತಹ ಶ್ರೇಷ್ಠವಾದ ಅಧೋಕ್ಷಜ ಮಠ, ಅಧೋಕ್ಷಜ ತೀರ್ಥರಿಂದ ಬಂದಂತಹ ಮಠ ಅದು. ಇಂಥ ಶ್ರೇಷ್ಠ ಇಡೀ ಇವತ್ತು, ಯಾಕಂದರೆ ಭಾಗವತ ಇವತ್ತು ಎಲ್ಲ ಕಡೆ ಆಗ್ತದೆ, ಭಾಗವತ ಸಪ್ತಾಹ ನೀವು ಕೇಳ್ತಾ ಇದ್ದೀರಿ. ಆ ಭಾಗವತಕ್ಕೆ ನಮಗೆ ಅನುಕೂಲವಾಗಿ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ, ಇದಕ್ಕೆ ಮೂಲ ಕಾರಣ ಯಾರು ಅಂದರೆ ವಿಜಯಧ್ವಜ ತೀರ್ಥರು. ಇಂಥ ಮಹಾನ್ ಮೇರು ವ್ಯಕ್ತಿನ ಕೊಟ್ಟಂಥ ಕ್ಷೇತ್ರ ಅಂದರೆ ಅದು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾ, ಇಂತಹ ಒಂದು ಇಂಥ ಜ್ಞಾನಿಗಳನ್ನು ಪಡೆದಂತಹ ನಮ್ಮ ವೈಷ್ಣವ ಪರಂಪರೆ ಭಾಳ ಶ್ರೇಷ್ಠವಾಗಿದೆ ಅಂತ ಹೇಳ್ತಾ, ಮತ್ತಷ್ಟು ವಿಚಾರಗಳನ್ನು ಮಹಾನ್ ಯತಿಗಳ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಹಾಗೂ ವೈಷ್ಣವ ಪರಂಪರೆ ಎಷ್ಟು ಶ್ರೇಷ್ಠವಾಗಿದೆ, ನಾವೆಷ್ಟು ಪುಣ್ಯವಂತರಿದ್ದೇವೆ ಅಂತ ವಿಚಾರ ಮಾಡ್ತಾ, ನಮ್ಮ ಭಾಗ್ಯವೇ ದೊಡ್ಡದು ಅಂತ ನಾವು ಭಕ್ತಿಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಈ ಮತ್ತಷ್ಟು ವಿಚಾರಗಳನ್ನು, ಇನ್ನೂ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಹರಿವಾಯು ಗುರುಗಳಿಂದ ಅದು ಆಗಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಏನೋ ಒಂದು ಇದರ ಬಗ್ಗೆ ಮಾಹಿತಿಯನ್ನು ಈ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದ ಹಾಗಾಗ್ತದೆ ಅಂತ. ನನಗೂ ಕೂಡ ಅದರ ಬಗ್ಗೆ ಹೆಚ್ಚು ಮಾಹಿತಿಗಳಿಲ್ಲ. ನನಗೆಷ್ಟು ತಿಳಿತದಷ್ಟು ನಮ್ಮ ಸ್ನೇಹಿತರಿಗೆ, ನಮ್ಮ ವಲಯದವರಿಗೆ ಅಥವಾ ಆಸಕ್ತಿ ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಿದ್ದೇನೆ. ಇದರಲ್ಲಿ ಹೆಚ್ಚು ಕಮ್ಮಿ ಇರಬಹುದು, ಆದರೆ ಅಂಥ ಮಹಾನ್ ವ್ಯಕ್ತಿಗಳನ್ನು ಕೊಟ್ಟಂಥ ಕ್ಷೇತ್ರಗಳ ಸ್ಮರಣೆ ಬಹಳ ವಿಶೇಷವಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಾವು ನೀವು ಸೇರಿದಾಗ ಮತ್ತಷ್ಟು ವಿಚಾರಗಳನ್ನು, ನಮ್ಮ ವೈಷ್ಣವ ಪರಂಪರೆಯ ಶ್ರೇಷ್ಠತೆಯನ್ನು ತಿಳಿಯುವ ಪ್ರಯತ್ನವನ್ನು ನಾವು ನೀವು ಮಾಡುವ. ನಮಸ್ಕಾರ.